ಹಾಯ್ ಹಲೋ ನಮಸ್ಕಾರ. ಸೆಕೆಂಡ್ PUC 2025ರಲ್ಲಿ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸನ್ನು ನೀಡಲಾಗಿದೆ. ಸೊ ಏನು ಎತ್ತ ಅಂತ ತಿಳಿಸ್ಕೊಳ್ಳೋ ಬರ್ತೇನೆ. ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಚಾನಲ್ಗೆ ಇದ್ರಿಗೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮ್ಮ ಫ್ರೆಂಡ್ಸ್ಗೆ ಚೆಂದಾಗಿ ವಿಡಿಯೋ ಶುರು ಮಾಡಿ ಅಂತ ಹೇಳ್ತಾ ಡೈರೆಕ್ಟಾಗಿ ಟಾಪಿಕ್ಗೆ ಬರೋಣ. ಸೊ ಇವತ್ತಿನ ಒಂದು ಸೆಕೆಂಡ್ PUC 2025ರ ಎಕ್ಸಾಮ್ನ ವೇಳಾಪಟ್ಟಿ ಬರಬೇಕಾಗಿತ್ತು. ಇಷ್ಟು ದಿನದ ಒಂದು ಬಳಿಕ ವೇಳಾಪಟ್ಟಿಗಳು ಬರಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ವೇಳಾಪಟ್ಟಿ ಪ್ರಕಟಿಸುವಲ್ಲಿ ವಿಳಂಬ ಆಗ್ತಾ ಇದೆ. ಡಿಸೆಂಬರ್ 16ರವರೆಗೆ ಅಂದರೆ ಏನಾದರೂ ಆಕ್ಷೇಪಣೆ ಇದ್ದಲ್ಲಿ ಪೋಷಕರಲ್ಲಿ ಅಥವಾ ಒಂದು ಶಿಕ್ಷಕ ವೃಂದದಲ್ಲಿ ಏನಾದರೂ ಟೈಮ್ ಟೇಬಲಲ್ಲಿ ಚೇಂಜಸ್ ಇದ್ದರೆ ಆಕ್ಷೇಪಣೆ ನೀಡಬೇಕಾಗಿತ್ತು. ಅದೇ ರೀತಿ 16ರ ನಂತರ ಒಂದು 2-3 ದಿವಸಗಳಲ್ಲಿ ಒಂದು ಟೈಮ್ ಟೇಬಲ್ ಬರಬೇಕಾಗಿತ್ತು. ಟೈಮ್ ಟೇಬಲ್ ಬರಲಿ ವಿಳಂಬವಿದೆ ಮತ್ತು ನೆಕ್ಸ್ಟ್ ವೀಕ್ ಬರ್ಬೋದು ಅಂತಲೇ ಹೇಳ್ಬೋದು. ಯಾಕಂತಂದರೆ ಸೆಕೆಂಡ್ PUCಯ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ಈ ತಿಂಗಳ ಡಿಸೆಂಬರ್ 31ರವರೆಗೆ ನಿಮಗೆ ರಿಜಿಸ್ಟ್ರೇಷನ್ ಮಾಡಲು ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅಂದರೆ ಖಾಸಗಿ ಅಭ್ಯರ್ಥಿಗಳಾಗಿರ್ಬೋದು, ಎಕ್ಸಾಮ್ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಇನ್ನೂ ಉತ್ತಮ ಅಂಕಗಳನ್ನು ಗಳಿಸುವ ಸಲುವಾಗಿ ಎಕ್ಸಾಮನ್ನು ಮತ್ತೆ ಅಪ್ಲಿಕೇಶನ್ ಹಾಕಬೇಕಂತಿದ್ದಂಥ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಒಂದು ಸೆಕೆಂಡ್ PUC 2025 ವಿದ್ಯಾರ್ಥಿಗಳಿಗೆ ರಿಪೀಟರ್ಸ್ ಆಗಿರ್ಬೋದು ಡಿಸೆಂಬರ್ 31ರವರೆಗೆ ನಿಮಗೆ ಅಪ್ಲಿಕೇಶನ್ ಹಾಕಲು ಅಂದರೆ ರಿಜಿಸ್ಟ್ರೇಷನ್ ಮಾಡಿ ಅಪ್ಲಿಕೇಶನ್ ಹಾಕಲು ಸೆಕೆಂಡ್ PUC 2025ರ ಮೊದಲನೇ ಎಕ್ಸಾಮ್ಗೆ ಎಕ್ಸ್ಟೆಂಡ್ ಮಾಡಿರುವಂಥದ್ದು. ಈ ಒಂದು ವಿಷಯವನ್ನು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಒಂದು ವಿಷಯವನ್ನು ಮುಟ್ಟಿಸಿ ಅಂತ ಹೇಳ್ತಾ ಮುಂದಿನ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.